ಆಹಾ, ದಿವ್ಯಕ್ಕ ಸರಿಯಾಗಿ ಹೇಳಿದ್ರು. ನಾನು ಸೆಲೆಕ್ಷನ್ ಲೇ ಮಗ, ದಿವ್ಯಕ್ಕಂಗೆ ಏನಾಯ್ತು? ಕನ್ಫ್ಯೂಷನ್ ಅಲ್ಲಿ ಏನೇನೋ ಮಾತಾಡ್ತವ್ರೆ. ಒಟ್ಟಿನಲ್ಲಿ ದಿವ್ಯಕ್ಕನ ಮದುವೆ ಆಗೋ ಹುಡುಗ ಸೂಪರ್. ನಿಮ್ಮಿಬ್ಬರು ಜೋಡಿ ಸೂಪರ್. ಲೇ ಆ ತಡಿ ನನ್ನ ಮಗನಿಗೆ ನೀನು ಹೊಡಿತೇನೆ, ನಾನೇ ಹೊಡಿಲೋ. ಬಿಟ್ರೆ ಅಮೂಲ್ ಬೇಬಿನ ಊರವ್ರಿಗೆಲ್ಲ ಗಂಟಾಕ್ಬಿಡ್ತಾನೆ ಅನ್ಸುತ್ತೆ. ಲೇ ದಾಮಗೋಲಿ, ಆ ಅಮೂಲ್ ಬೇಬಿ ನಮ್ಮ ಸತ್ತಿನ ಮನ್ಸು ಗೆದ್ದಿರೋ ಕಿಲಾಡಿ ಗಂಡು ಕಣೋ. ಮಗ, ಏನ್ ನಡೀತಿದ್ಯೋ ಅಲ್ಲಿ? ಎಲ್ಲ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ತವ್ರೆ. ಬಾ, ನಾವು ಹೋಗಿ ಎಲ್ಲ ಕ್ಲಿಯರ್ ಮಾಡಿ ಬರೋಣ. ಬಾ ಬಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಮಾವ. ಗಾಡಿಗೆ ಏನೇ ಡ್ಯಾಮೇಜ್ ಆಗಿದ್ರು ನಾನು ಸರಿ ಮಾಡಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ. ಇವ್ರ ಮನೆ ಹಳಿನ ಹತ್ರ ಕಾಸು ಕಿತ್ಕೊಂಡೆ ಅನ್ನೋ ಅಪವಾದ ನನಗೆ ಬೇಕಾಗಿಲ್ಲ. ಇವರಂತೂ ಇದನ್ನೇ ಊರು ತುಂಬ ಟಾಮ್ ಸಾರ್ಬಿಡ್ತಾರೆ. ಅಪ್ಪ, ಇವ್ರು ದಿವ್ಯಕ್ಕನ ಮದುವೆ ಆದ್ಮೇಲೆ ತಾನೇ ಅಳಿ ಆಗೋದು. ಈಗಿನ್ನೂ ಆಗಿಲ್ವಲ್ಲ? ಇಲ್ಲ ಬ್ರದರ್, ದಿವ್ಯಾ ಅವ್ರನ್ನ ನಾನು ಮದುವೆ ಆಗೋದು ಗ್ಯಾರಂಟಿ ಅಂದಮೇಲೆ ಅಳಿ ಅನ್ನೋದು ಗ್ಯಾರಂಟಿ. ಲೋ, ಕನ್ಫ್ಯೂಸ್ ಆಗಿರೋದು ಅವರಲ್ಲ ಕಣೋ, ನಾವು. ಆಯ್ತು, ನನ್ನ ತಮ್ಮನ ಮಗಳನ್ನ ಮದುವೆ ಆಗ್ತಾ ಇದೆಯಾ? ಇನ್ಮೇಲಾದ್ರೂ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸು. ನಿನ್ನ ಮಗನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಿದ್ಯಾ? ನೀನು ಹುಷಾರಾಗಿ ಓಡಿಸು. ದೊಡ್ಡ ಮಾವ, ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಏಯ್, ಎಡೆ ಹೋಗೋಣ. ನಮ್ಮ ಅಪ್ಪಂಗೆ ಎಲ್ಲರಿಗೂ ಕೈ ಕೊಟ್ಟು ಬೋರ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಹಂಗೆ ಹೋಗ್ತಿದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ದಿವ್ಯಕ್ಕನ ಮದುವೆ ಆಗ್ತಿರೋದು ನಂಗಂತೂ ತುಂಬ ಖುಷಿಯಾಗಿದೆ. ಎಂಗೇಜ್ಮೆಂಟ್ಗಂತೂ ಬರೋಕ್ಕಾಗಲಿಲ್ಲ, ಆದರೆ ನಿಮ್ಮಿಬ್ಬರು ಮದುವೆಯಲ್ಲಿ ಫುಲ್ ನಂದೇ ಓಡಾಟ. ಬಾಯ್ ಚಿಕ್ಕಮ್ಮ, ಬಾಯ್ ದಿವ್ಯಕ್ಕ, ಬಾಯ್ ಬಾಯ್. ಹಾಗಿದ್ರೆ ದಿವ್ಯಕ್ಕಂಗೆ ಎಂಗೇಜ್ಮೆಂಟ್ ಆಗಿರೋದು ಅಮೂಲ್ ಬೇಬಿ ಜೊತೆನಾ? ದಿವ್ಯಾ ಅವರೇ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ದೊಡ್ಡಪ್ಪ ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತಾರೆ? ಅವ್ರು ಸ್ವಲ್ಪ ಹಾಗೇನೆ, ಕೋಪ ಕೊಂಕು ಸ್ವಲ್ಪ ಜಾಸ್ತಿನೇ. ಈಗಾಗಿದ್ದಕ್ಕೆಲ್ಲ
ಮನಸ್ಸಿಗೆ ಹಚ್ಕೋಬೇಡಿ. ಛೇ ಹಾಗೇನಿಲ್ಲ ಅತ್ತೆ. ಎಲ್ಲರಿಗೂ ಒಂದೇ ಥರ ಇರು ಅಂದರೆ ಆಗುತ್ತಾ? ಕೆಲವರು ಹೀಗೂ ಇರ್ತಾರೆ. ಇನ್ಫ್ಯಾಕ್ಟ್ ಅವರಿಂದ ನಿಮ್ಮನ್ನು ಭೇಟಿ ಆದ್ನಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀವೇನೋ ಕೆಲ್ಸದ ಮೇಲೆ ಹೊರಟಿದ್ರಿ ಅನ್ಸುತ್ತೆ. ಮನೆಗೆ ಸ್ವಲ್ಪ ದಿನಸಿ ಸಾಮಾನು ತರಬೇಕಾಗಿತ್ತು, ಅದಕ್ಕೆ ಹೊರಟಿದ್ವಿ. ಮದುವೆ ಆದಮೇಲೆ ಇವಳಿಗೂ ಇದೆಲ್ಲ ಗೊತ್ತಾಗಬೇಕಲ್ಲ. ಹೌದು, ಗಂಡನ್ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಇದೆಲ್ಲ ಗೊತ್ತಿರಲೇಬೇಕು. ಲೋ ಗುಂಗ್ರು, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡು. ಇಲ್ಲಿ ನಡೀತಾ ಇರೋದೆಲ್ಲ ಕನಸು ಅಂತ ನಾನು ಒಂದೇ ಒಂದ್ಸಲ ನಿದ್ದೆಯಿಂದ ಎದ್ದೇಳಿಸ್ಬಿಡು. ಕನ್ಸಾಗಿದ್ರೆ ನಿನ್ಗೊಬ್ಬಂಗೆ ಬೀಳ್ಬೇಕಿತ್ತು. ಬರೀ ಕಿವಿಲ್ ಕೇಳಿದ್ರೆ ಸುಳ್ಳು ಅನ್ಬೋದಿತ್ತು. ಕಣ್ಣಾರೆ ನೋಡ್ದಲ್ಲ ಮಗ, ಇದೇ ಸತ್ಯ. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ನಾವೇನು ಬರ್ತೀವಪ್ಪ. ಸರಿ ಅತ್ತೆ. ನನಗೆ ಯಾಕೋ ನಿನಗೆ ಅವನು ನೋಡಿದ ತಕ್ಷಣ ಹಿಂಗಾಗಿದೆ ಅನ್ನಿಸ್ತು. ಆದ್ರೂ ನೀವು ಅವ್ನು ಪದೇ ಪದೇ ಸಿಗ್ತಾ ಇರೋದು ನೋಡಿದ್ರೆ ಅವನಿಗೆ ನಿನ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ನೀವು ಕೊಡಿ ಸರ್. ಸತ್ಯನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರಬೇಡ ಅಂತ ಇವ್ರು ಹೇಳಿ ಕಳಿಸಿ. ನಮ್ಮ ಏರಿಯಾದಲ್ಲಿ ಯಾವುದೋ ಹುಡುಗಿನ ನೋಡಕ್ ಬಂದಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ರಲ್ಲ, ಆ ಹುಡುಗಿ ಯಾರಿರ್ಬೋದು? ಇನ್ಯಾರು? ಸತ್ಯನೇ. ಕೋತಿ ಬುದ್ಧಿ ಅದಕ್ಕೆ. ಅದೇನೇ ಹುಡುಗಾಟಿಕೆ ಮಾಡಿದ್ರು ಕೋಪ ಬರಲ್ಲ. ದಿವ್ಯನ್ ಮದ್ವೆ ಆಗೋವರೆಗೂ ಸತ್ಯನ ಹೆಸರು ಹೇಳ್ಕೊಂಡು ಈ ಕಡೆ ಬರಬೇಡಿ. ಅವಳಿಂದಾಗ್ಲಿ ಅವಳ ಹೆಸರಿಂದಾಗ್ಲಿ ಈ ಮದ್ವೆಗೆ ಯಾವ ತೊಂದರೆನೂ ಆಗ್ಬಾರ್ದು.